ಈಗೆಲ್ಲ ನಾವು ನಿನ್ನೆ ಒಂದು ಹಂತದಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, CEO ಆಗಿರ್ಬೋದು, ಆಮೇಲೆ ನಮ್ಮ ತಹಸೀಲ್ದಾರ್ ಅವರು ಮತ್ತು ತಾಲೂಕು ಪಂಚಾಯತಿ EO ಅವರು, ಆಮೇಲೆ CPI ಎಲ್ಲ ಅಧಿಕಾರಿಗಳು ಕೂಡ್ಕೊಂಡು ನಿನ್ನೆ ನಮ್ಮ ಬೇರೆ ಬೇರೆ ಒಂದು ಹಿರಿಯರು ಇದ್ರು ಮೀಟಿಂಗಿಗೆ. ಅದು ಯಾವ ವಿಚಾರವಾಗಿ ಇಟ್ಕೊಂಡಿದ್ವಿ ಅಂದ್ರೆ ಚಾಲುಕ್ಯ ಉತ್ಸವವನ್ನ ಈ ಸಲ ನಾವು ಬಾದಾಮಿ ಒಳಗೆ ಮಾಡುವುದನ್ನ ಒಂದು ನಿಶ್ಚಿತ ಮಾಡಿದ್ವಿ. ಅದನ್ನ ಮಾಡ್ಬೇಕನ್ನುವಂಥದ್ದಕ್ಕೆ ನಾವೆಲ್ಲರೂ ಬದ್ಧಾಗಿ ಇದೀವಿ ಅನ್ನುವಂಥ ವಿಚಾರವಾಗಿ ಅದನ್ನ ನಿನ್ನೆ ಒಂದು ಸಭೆಯನ್ನು ಕರೆದಿವಿ. ಅದು ಬಹಳ ಮುಖ್ಯವಾದಂತ ಉತ್ಸವ ಆಗಿತ್ತು. ಅದಕ್ಕೆ ಈಗಾಗಲೇ ಆ ಚಾಲುಕ್ಯೋತ್ಸವವನ್ನ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಮಾಡ್ಬೇಕು, ಅದಕ್ಕೆ ರೂಪರೇಷೆಗಳು ಏನಾಗಬೇಕು, ಇಂಥವೆಲ್ಲ ವಿಷಯಗಳಿಗೆ ಸ್ವಲ್ಪ ಹಂತದಾಗಿ ನಾವು ನಿನ್ನೆ ಮಾತಾಡಿದ್ವಿ. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರವಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿಯೂ ಸತ ನಾನು ಈ ಬಾದಾಮಿ ಮತಕ್ಷೇತ್ರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸರ್ ಅವರಿಗೆ ಮತ್ತು ನಮ್ಮ ಸಚಿವರಾದಂಥ RB ತಿಮ್ಮಾಪುರ ಸಾಹೇಬರವರಿಗೆ, ಶಿವರಾಜ್ ತಂಗಡಿಗೆ ಸಾಹೇಬರವರಿಗೆ ಮತ್ತು ಗೌರವಾನ್ವಿತ HK ಪಾಟೀಲ್ ಸಾಹೇಬರವರಿಗೆ ಸಹ ನಾನು ತಮ್ಮೆಲ್ಲರ ಪರವಾಗಿ ಬಾದಾಮಿ ಮತಕ್ಷೇತ್ರದ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆ, ಕೃತಜ್ಞತೆಯನ್ನು ನಾನು ದೊಡ್ಡ ಅವಕಾಶವನ್ನ ನಮ್ಮ ಬಾದಾಮಿ ಮತಕ್ಷೇತ್ರಕ್ಕೆ ಮಾಡಿಕೊಟ್ಟಾರ. ಅದು ಚಾಲುಕ್ಯ ಉತ್ಸವ ಅನ್ನೋದು ಬಹಳ ದೊಡ್ಡ ವಿಶೇಷವಾದಂಥ ಕಾರ್ಯಕ್ರಮ ಆಗಬೇಕಾಗಿತ್ತು. ಅಂತದಕ್ಕೆ ನಮಗೆ ಎಷ್ಟೋ ವರ್ಷದ ಬೇಡಿಕೆಯನ್ನು ಈ ಸಲ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಅಂತ ಸಲ್ಲಿಸಿ, ಈಗ ಅವು ಏನಾದ್ರು ಅಂತಂದ್ರೆ ಈ ಸಲ ಚಾಲುಕ್ಯ ಉತ್ಸವವನ್ನ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲಿ ಮಾಡಬೇಕು, ಆಮೇಲೆ ಯಾವ ತಾರೀಖುಗಳನ್ನ ನಿಗದಿಪಡಿಸಬೇಕು, ಆಮೇಲೆ ಅದ್ರ ಒಳಗೆ ಏನೇನು ಕಾರ್ಯಕ್ರಮಗಳನ್ನ ಒಳಪಟ್ಟಿರ್ಬೇಕಾದ್ರಾಗ ಅದರ ಜೊತೆಗೆ ಯಾವ ಸಮಿತಿಗಳು ರಚನೆ ಆಗಬೇಕು, ಸಮಿತಿಗೆ ಯಾವ ರೀತಿಯಾದಂಥ ಸಮಿತಿಗಳು ಇದ್ರೆ ಒಳ್ಳೆಯದು, ಇದರ ಜೊತೆಗೆ ಬೇರೆ ರೀತಿಯಾದಂಥ ಸಹಾಯ ಸಹಕಾರವನ್ನ ಜಿಲ್ಲಾ ಮಟ್ಟದ್ದು ಮತ್ತು ಮಂತ್ರಿಯವರ ವ್ಯಾಪ್ತಿ ಒಳಗೆ ಅಥವಾ ಮುಖ್ಯಮಂತ್ರಿಯವರ ವ್ಯಾಪ್ತಿ ಒಳಗೆ ಏನ್ ಮಾಡಬೇಕು, ಇಂಥವೆಲ್ಲ ವಿಷಯಗಳನ್ನ ನಾವು ನಿನ್ನೆ ಪ್ರಸ್ತಾಪ ಮಾಡಿದ್ವಿ. ಈಗ ನಾವು ಇದು ಒಂದು ಭಾಗ ಅಂದ್ರೆ ನಾವು ಪೂರ್ತಿ ಹೇಳಕ್ ಹೋಗಿಲ್ಲ. ಇನ್ನ ನೀವು ಅದನ್ನ ಮೀಟಿಂಗ್ ಆಗಿ ಬಂದ ಮೇಲೆ ನೀವು ಮಾತಾಡಿದ ಮೇಲೆ ಇನ್ನ ನಿಮ್ ಕಡೆಯಿಂದ ಕೇಳುವಂತ ಇನ್ನ ಎರಡನೇದಾಗಿ ನಾವು ನಿಮ್ಮನ್ನ ಕರೆದಂತ ವಿಷಯ ಏನಪ್ಪಾ ಅಂದ್ರೆ ಬಹಳ ಮುಖ್ಯವಾದಂತ ಘಟ್ಟ ಅಂತಂದ್ರೆ ಒಂದು ನಿಮ್ಮ ಗಮನಕ್ಕೆ ಇಟ್ಬಿಡುದು. ಇನ್ನೊಂದು ವಿಷಯ ಅಂತಂದ್ರೆ ನಾವು ಯಾವ ತಾರೀಕಿಗೆ ಮತ್ತೆ ಎಲ್ಲಿ ಸ್ಥಳ ನಿಗದಿಪಡಿಸಿವಿ ಅನ್ನೋದು ನಿಮ್ ಗಮನಕ್ಕೆ ಇಡ್ತೀವಿ. ಪತ್ರಿಕೆ ಒಳಗೆ ಈಗಾಗಲೇ ಬಂದೈತದ, ತಮ್ಮ ಗಮನಕ್ಕೂ ಬಂದಿರ್ಬೇಕು ನಾ ಅನ್ಕೊಂಡಂಗೆ. ಮಾರ್ಚ್ 1ನೇ ತಾರೀಕು, 2ನೇ ತಾರೀಕು ಮತ್ತು 3ನೇ ತಾರೀಕು. ಸೊ ಮಾರ್ಚ್ 1ನೇ ತಾರೀಕು ಬಾದಾಮಿ ಒಳಗೆ ನಾವು ಅದಕ್ಕೆ ಏನಪ್ಪಾ ಅಂತಂದ್ರೆ ಮೊದಲನೇ ಹಂತದ ಕಾರ್ಯಕ್ರಮವನ್ನ ಇಲ್ಲೇ ಚಾಲನೆ ಮಾಡುವಂತ ಕೆಲಸ, ಚಾಲುಕ್ಯೋತ್ಸವದ ಕೆಲಸವನ್ನ ಇಲ್ಲಿ ಪ್ರಾರಂಭ ಮಾಡಿದ್ವಿ. ಪಟ್ಟದಕಲ್ದಾಗ ಒಂದು ಮಧ್ಯಾಹ್ನ ಸಾಯಂಕಾಲವರೆಗೂ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ರಚನೆ ಮಾಡಿರ್ತೀವಿ. ಅವು ಕೆಲವು ಬೇರೆ ರೀತಿಯಾದಂತಹ ಉದ್ದೇಶಗಳನ್ನ ನೀನೇ ಕೆಲವೊಂದು ಪತ್ರಿಕೆ ಬಾಂಧವರೆಲ್ಲ ಹಿರೇಮಠ ಪ್ರಸ್ತಾಪ ಮಾಡಿದ್ರು. ಅದರ ಜೊತೆಗೆ 3ನೇ ಹಂತ ಅಂದ್ರೆ 3ನೇ ದಿವಸ ಬಂದ್ಬಿಟ್ಟು ಐಹೊಳೆಯಲ್ಲಿ ಅಂದ್ರೆ HYBT ಸಾಹೇಬರವರ ಒಂದು ಉಪಸ್ಥಿತಿ ಒಳಗೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡುವಂತ ಕೆಲಸಕ್ಕೆ ಆ ದಿವಸ ಅಲ್ಲಿ ಕೊನೆ ಹಂತವಾಗಿ ಅದನ್ನ ಅಲ್ಲೇ ಮಾಡ್ತಿದ್ದಾರೆ ಅಂತ. ಇದು 3 ದಿವಸದ ಕಾರ್ಯಕ್ರಮ ಆಗಿರುತ್ತೆ. ಮತ್ತೆ ಎರಡನೇದಾಗಿ ಈಗ ನಮ್ಮ ಬಾದಾಮಿ ಒಳಗೆ ನಾವು ಮಾಡಬೇಕಾದಂತ ಸ್ಥಳನ ಸಹ ನಾವು ಈಗಾಗಲೇ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಈಗ ಯಾವುದು ಒಂದಂದ್ರೆ ನಾವು ಕ್ಷೇತ್ರ ಅಥವಾ ಇನ್ನೊಂದು ಬೇರೆ ಬೇರೆ ಕಡೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡಿರ್ತೀವಿ. ಮೇನ್ ಕಾರ್ಯಕ್ರಮ APMC ಯಾರ್ಡ್ದಾಗ ಮಾಡುವಂತ ಫೈನಲ್ ಮಾಡಿದ್ವಿ. ಎರಡನೇದು ಪಟ್ಟದಕಲ್ಲಾಗ ಸಾಯಂಕಾಲವರೆಗೂ ಮತ್ತೆ ಅದೇ 2ನೇ ದಿವಸ ಕಾರ್ಯಕ್ರಮ ದೊಡ್ಡ ವೇದಿಕೆ ಕಾರ್ಯಕ್ರಮ ಎಲ್ಲ ಬಾದಾಮಿ ಒಳಗೆ ಮಾಡೋದಂತ ನಾವು ನಿಶ್ಚಯ ಮಾಡಿದ್ವಿ. ಆದ್ರೆ ಅಲ್ಲಿ ಪಟ್ಟದಕಲ್ಲ ಮಾಡುವಾಗ ಸಾಯಂಕಾಲವರೆಗೂ ಒಂದು ಮಧ್ಯಾಹ್ನದಿಂದ ಅಥವಾ ಹಿಂಗೆ ಒಂದು ಸಮಯ ನಿಗದಿಪಡಿಸಿ ಅಲ್ಲೇ ಒಂದು ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಮಾಡತ್ತೇವೆ. ಅಥವಾ ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಸಾಹಿತಿಗಳು, ಸಂಗೀತಗಾರರು ಅಥವಾ ಕಲಾವಿದರ ಕಡೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಡುವಂತ ಕೆಲಸ. ಇನ್ನು 3ನೇ ದಿವಸದ ಅವರು ವ್ಯಾಪ್ತಿ ಒಳಗಿರುವಂಥದ್ದು ಅವ್ರ ಜೊತೆ ಮಾತಾಡ್ಕೊಂಡು ಕೆಲವೊಂದು ವಿಚಾರಗಳನ್ನ ಅವರಲ್ಲಿ ಪ್ರಸ್ತಾಪ ಬರ್ತಾವ. ಅಲ್ಲಿರುವಂತಹ ಶಾಸಕರ ಜೊತೆ ಮಾತಾಡಿದಾಗ ಮತ್ತು ಸಚಿವರ ಒಂದು ಉಪಸ್ಥಿತಿ ಒಳಗೆ ಒಂದು ಮೀಟಿಂಗ್ ಕರೆದಿರುತ್ತೆ, ಅಲ್ಲೆಲ್ಲ ಇರುತ್ತೆ. ಅವರು 3ನೇ ಹಂತದಾಗ ಅವ್ರು ಯಾವ ರೀತಿ ಕಾರ್ಯಕ್ರಮ ನಿಯೋಜನೆ ಮಾಡ್ತಾರ ಅದು ಅವರಿಗೂ ಸ್ವಲ್ಪ ಸಂಬಂಧ ಇರುತ್ತೆ. ಹಾಗಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ಅವ್ರ ವ್ಯಾಪ್ತಿ ಒಳಗೆ ಮಾಡುವುದರಿಂದ ಅವ್ರು ಯಾವ ರೀತಿ ನಿರ್ದೇಶನಗಳು ಬರ್ತಾವ ಅದ್ರ ಪ್ರಕಾರ ಅವ್ರಿಗೆ ಬಿಟ್ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ನಮ್ದ್ರಾಗ 2 ದಿವಸದ ಕೆಲಸ. ಸೊ ಈ 2 ದಿವಸದ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕಾಗೈತೆ. ಅದೇ ಒಳ್ಳೆ ರೀತಿಯಿಂದ ಆಗ್ಬೇಕನ್ನುವಂತ ವಿಚಾರವನ್ನ ಇಟ್ಕೊಂಡು ನಿಮ್ಮನ್ನೆಲ್ಲ ಕರೆಸಿದೆ.
ನಿಮ್ಮನ್ನು ಕರೆಸಿದ್ದು ಬಹಳ ಮುಖ್ಯವಾದಂತಹ ಘಟ್ಟ ಅಂತಂದ್ರೆ ಇಲ್ಲಿರುವಂತ ಎಲ್ಲಾ ಹಿರಿಯರು ಸಾಹಿತ್ಯರದಿರಿ, ಟೀಚರ್ಸ್ ಅದಿರಿ, ಪತ್ರಿಕಾ ಬಾಂಧವರು ಅದಿರಿ, ಕಲಾವಿದರು ಅದಿರಿ, ಮತ್ತ ಕೆಲವೊಂದು ಕ್ರೀಡಾಪಟುಗಳನ್ನ ಸತ ನಾವು ಈ ಸಮಿತಿ ಒಳಗೆ ಮಾಡೋಣ ಅಂತ ಮಾಡಿ ಅದೆಲ್ಲ. ಈಗ ನಿಮ್ಮನ್ನೆಲ್ಲ ಕರೆಸಿದ ಕಾರಣ ಏನಂದ್ರೆ ನೀವು ಸ್ಥಳೀಯ ಕಲಾವಿದರನ್ನ ನಾನು ಏನು ಅಲಕ್ಷ್ಯ ಮಾಡ್ರಿ ಅಂತ ಹೇಳಂಗಿಲ್ಲ. ನಮಗೆ ಮೊದಲೊಂದು ಶೆಡ್ಯೂಲ್ ಮಾಡಿದ್ವಿ ಎಲ್ಲರೂ ಕೂಡ್ಕೊಂಡು. ಪ್ರಭಾಕರ್ DC ಇದ್ದಾಗ 5:30 6:30 7:00ವರೆಗೂ ಸ್ಥಳೀಯ ಕಲಾವಿದರು, 7 ಗಂಟೆ ಒಂದು ಫಾರ್ಮಲ್ ಇನಾಗ್ರೇಷನ್ ಇರ್ತಿತ್ತು. ಮಾನ್ಯ ಶಾಸಕರು ದಯವಿಟ್ಟು ಅದರ ಬಗ್ಗೆ ಬಹಳ ಮಡಿವಂತಿಕೆ ಪಾಲಿಸಬೇಕು. ಉದ್ಘಾಟನಾ ಸಮಾರಂಭ ಅಂದ್ರೆ ಚಾಲುಕ್ಯ ಉತ್ಸವದ 6:30 ಚಾಲು ಆಗಿದ್ದು 9ಕ್ಕೆ ಮುಗಿತೈತಿ. ನೀವು ಯಾರು ನಿಮ್ಮ ಮನೆಯಿಂದ ರೊಕ್ಕ ಕೊಟ್ಟಿರಂಗಿಲ್ಲ. ಕರ್ನಾಟಕ ಸರ್ಕಾರದ ರೊಕ್ಕ ಅಂದ್ರೆ ನಮ್ಮ ರೊಕ್ಕನ ತಂದು ನಮಗೆ ಉತ್ಸವ ಮಾಡಿ ತೋರಿಸ್ತೇನೆ. ಹಿಂಗಾಗಿ ಆ ಸಚಿವರು ರೊಕ್ಕ ತಂದ್ರು ಅವ್ರಿಗೆ ಸನ್ಮಾನ, ಈ ಸಚಿವರು ರೊಕ್ಕ ತಂದ್ರು ಸನ್ಮಾನ ಅಲ್ಲ. ಯಾರಾದ್ರೂ ನಿಮ್ಮ ಗಮನದೊಳಗ ಅವರವ್ರ ಸಚಿವರು ಸ್ವಂತ ಅವ್ರ ಮನೆಯಿಂದ ರೊಕ್ಕ ಕೊಟ್ಟಿದ್ರು ಅಂದ್ರೆ ಅವ್ರಿಗೆ ಸನ್ಮಾನ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ. ಹಿಂಗಾಗಿ ದಯವಿಟ್ಟು ವೇದಿಕೆ ಮಡಿವಂತಿಕೆಗಳನ್ನು ನೀವು ಎಲ್ಲಿವರೆಗೂ ಕಾಪಾಡ್ಕೊಳಂಗಿಲ್ಲ. ಅಲ್ಲಿ ತನಕ ಇಂಥ ಉತ್ಸವಗಳು ಮಜಾ ಹೋಗ್ಬೇಕು. ಮತ್ತೆ ಉದ್ಘಾಟನೆಗೆ ಒಬ್ಬ ಒಳ್ಳೆಯ ಸೆಲೆಬ್ರಿಟಿ ಹುಡುಕ್ರಿ ಯಾರಾದ್ರು. ಪ್ರವೀಣ್ ಗೋಡ್ಕಿಂಡಿ ಅಂತ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕೆಲಸ ಮಾಡತಕ್ಕಂಥ ಕಲಾವಿದರಲ್ಲ. ನಮಗೆ ಬಾದಾಮಿ ತಾವು ಹೇಳಿದ್ರಿ 2 ದಿವಸ ಅಂತೇಳಿ. ಮೊದಲನೇ ದಿನ 4 ಇವೆಂಟ್ ಇರಲಿ, 3 ರಾಜ್ಯಗಳ 3 ಜಾನಪದ ಕಲಾ ತಂಡಗಳಿರಲಿ. ಮರುದಿನ ಒಂದು 4 ಇವೆಂಟ್, 3 ಜಾನಪದ ಕಲಾ ತಂಡಗಳಿರಲಿ. ಇದು ನೋಡೋದಕ್ಕೂ ಮತ್ತು ಖುಷಿ ಆಗುತ್ತೆ. ರಾತ್ರಿ 12ರಿಂದ 12:30 ಒಳಗೆ ಕರಿಶಂಕರಿ ಸರ್ ಮತ್ತೆ ಬಸವರಾಜ ಶಿರೂರ್ ಅಂತ DYS, ಪ್ರಭಾಕರು, ಆಮೇಲೆ ಬಂದಿರತಕ್ಕಂಥ DC ಅವರು, ಕೊನೆಗೆ ಬಂದಿರತಕ್ಕಂಥ ಮೇಘಣ್ಣವರು 12:01 ನಂತರ ಯಾವುದೇ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಪಾಪ ಅವ್ರಿಗೂ ಇದು ಉತ್ಸವ ಒಂದೇ ಅಲ್ಲ, ಇಡೀ ಮತಕ್ಷೇತ್ರ ಅವ್ರು ಹೋದ್ಮೇಲೆ 12 ನಂತರ ಏನೇನು ಆಗ್ತಾವ ಸರ್ ವೇದಿಕೆಗೆ ಒಂದು ಶಿಷ್ಟಾಚಾರನೇ ಇರಂಗಿಲ್ಲ. ಜಗಳ ಆಗೋದು, ಅದು ಆಗೋದು, ಇದು ಆಗೋದು. ಅದ್ರ ಬಗ್ಗೆ ಶಾಸಕರು ಬಹಳ ಮಡಿವಂತಿಕೆ ಕಾಪಾಡ್ಕೋಬೇಕು. ಆರ್ಟಿಸ್ಟ್ ನೀರಿಯೊಳಗೆ ಯಾವ ರಾಜಕಾರಣನೂ ಮಾಡಬಾರ್ದು ದಯವಿಟ್ಟು. ಯಾಕೆ ಮಾಡಬಾರ್ದು ಅಂತೀನಿ ಅಂದ್ರೆ ಸರ್, ನಾನು ಪಟ್ಟದಕಲ್ಲು ಉತ್ಸವ ಆರಂಭ ಆಗಿದ್ದು ರಾಷ್ಟ್ರೀಯ ಉತ್ಸವ ಮಾಡಬೇಕು ಅಂತ ಹೇಳಿ. ಇದು ಎಲ್ಲಿಗೆ ಬಂದ್ಬಿಡೋದಂದ್ರೆ ಎಕ್ಸಾಕ್ಟ್ ಜಿಲ್ಲಾ ಉತ್ಸವನೂ ಆಗಿದೆ. ಅಲ್ಲಿಗೆ ಬಂದ್ಬಿಟ್ಟು ಆಯಾ ಭಾಗದವರು ಪವರ್ಫುಲ್ ಇದ್ದಾಗ, ಗೋವಿಂದ ಕಾರಜೋಳರು ಪವರ್ಫುಲ್ ಇದ್ದಾಗ ರನ್ನ ಉತ್ಸವ ಆರಂಭ ಮಾಡಿದ್ರು. ಅಲ್ಲಿ ಅತಿ ಹೆಚ್ಚು ಅನುದಾನ ಕೊಟ್ಟು ಇಲ್ಲಿ ನಮ್ಗೆ ಅನುದಾನ ಬರಲಿಲ್ಲ. ಈಗ ಮಾನ್ಯ ಶಾಸಕರು ಪ್ರೆಷರ್ ಸರ್ಕಾರದಲ್ಲಿ ಅತಿ ಹೆಚ್ಚು ಅನುದಾನ ತರ್ಬೋದು, ಇನ್ನೊಂದು ಸಾರಿ ಬಿಡ್ಬೋದು. ಅದಕ್ಕೆ ವಾಸನ್ ಸರ್ ಹೇಳ್ದಂಗೆ ಸರ್ಕಾರಿ ಮಟ್ಟದೊಳಗೆ ಇದಕ್ಕೊಂದು ಇದನ್ನೂ ಆಗಬೇಕು. ಮತ್ತು ಪೋಸ್ಟರು, ಆಮಂತ್ರಣ ಪತ್ರಿಕೆಗಳು, ಕಾರ್ಯಕ್ರಮದ ಸಮಯ ನಿಗದಿ, ವೇದಿಕೆ ಮೇಲೆ ನಾನು ಹೇಳ್ದಂಗೆ ಆಳ್ವಾಸ್ ವಿರಾಸತ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ದಯವಿಟ್ಟು ಇಲ್ಲಿ ಯಾರಾದ್ರೂ ನೋಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಅಲ್ಲಿ ಬಂದು ಹೊಂಟಾರೆ ಸರ್. 6 ಗಂಟೆಗೆ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಅಂದ್ರೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 6:45ಕ್ಕೆ ಮುಗಿತೀವಿ. ಅದಕ್ಕೆ ಅಂಥ ಕಲಾವಿದರನ್ನು ಕರೆಸಿ ಸ್ಥಳೀಯ ಕಲಾವಿದರನ್ನು ಓಡಿಸ್ರಿ. ಇನ್ನು ರಾಜಕಾರಣದಿಂದ ಸ್ವಹಿತಾಸಕ್ತಿಗೆ ದಯವಿಟ್ಟು ಆಸಕ್ತಿಗಳನ್ನು ಕಡಿಮೆ ಮಾಡಿರಿ. ಮತ್ತು ಕಳೆದ ಒಬ್ಬರು ಬಡೇರಿಯಾ ಅಂತ ಒಬ್ಬರು ಜಿಲ್ಲಾಧಿಕಾರಿಗಳು ಬಂದರು ಸರ್. ಅವರಾದ್ಮೇಲೆ ಇದು ಜಿಲ್ಲಾಧಿಕಾರಿಗಳ ಉತ್ಸವ ಆಗಿಬಿಡ್ತು. ಚಾಲುಕ್ಯ ಉತ್ಸವ ಪ್ರಕಟಣೆ ಊಟದ ಹಾಲಿಗೆ ಹೋಗ್ರಿ, ಬರೇ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು, ಅವ್ರ ಕುಟುಂಬ, ಎಲ್ಲರ VIP ಚೇರ್ ಹೋಗಿ ಬರೀ ಎಲ್ಲೂ ಸ್ವಲ್ಪ ಜನಸಾಮಾನ್ಯರಿಗೆ ಜಾಗನೇ ಸಿಗ್ತಿದ್ದಲ್ಲ. ಇದು ಚಾಲುಕ್ಯ ಉತ್ಸವ ಜಿಲ್ಲಾಡಳಿತದ ಉತ್ಸವ ಆಗಬಾರ್ದು. ಅದಕ್ಕೆ ತಾವು ತಮ್ಮಂತೆ ಸಾಕಷ್ಟು ಸೂತ್ರಗಳು ಇರ್ತಾವೆ. ಇವನ್ನೆಲ್ಲ ಏನು ಮಾಡ್ಬೇಕು ಅಂತೇಳಿ ಇನ್ನು ಸ್ಥಳೀಯ ಮಟ್ಟದ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವ್ರ ಕಿಟಕಿಗಳು ತಾವು ಜಾಸ್ತಿ ಇರ್ತಾವೆ. ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾವು ಪ್ರೈಮ್ ಮಿನಿಸ್ಟರ್ ತನಕ ಮೇಂಟೈನ್ ಮಾಡಬೇಕು. ಅದು ತಮಗೆ ಬಿಟ್ಟು ವಿಚಾರ. ಹೊಸ ಒಂದೇನು ಯೋಚನೆ ಸರ್ ತಮ್ಮಿಂದ ಆರಂಭ ಆಗಲಿ. ತಂದೆಯವರಿಂದ ನಾವು ಹೇಳಿದ್ವಿ, ಚಾಲುಕ್ಯ ಉತ್ಸವನ ಗಮನದಲ್ಲಿಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿರಬಹುದಾದ ಸಾಮಾಜಿಕ ಸೇವೆಯನ್ನು ಹೊರತುಪಡಿಸಿ ಒಂದು ಕಲೆಯಲ್ಲಿ ಯಾರಾದರೂ ರಾಷ್ಟ್ರ ಮಟ್ಟದೊಳಗೆ ಹೆಸರು ಮಾಡಿದ್ರಂದ್ರೆ ಅವರಿಗೆ ಒಂದು ಚಾಲುಕ್ಯ ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು. ಇದನ್ನು ತಾವು ಈ ಕುರಿತು ಒಂದು ಚರ್ಚೆ ಆಗಬೇಕು. ಇದು ಒಂದು ಆಗ್ಬೇಕು ಸರ್. ಇದು ಆಗೋದ್ರಿಂದ ಪ್ರಶಸ್ತಿ ಹೊರ ರಾಜ್ಯಕ್ಕೆ ಹೋತು ಅಂದ್ರೆ ಉತ್ಸವದ ಬಗ್ಗೆ ಪ್ರಚಾರ, ಮತ್ತೆ ರಾಜ್ಯ ಮಟ್ಟದ ಪ್ರಚಾರ ಮಾಡೋದಕ್ಕೆ ಏನು ಸಾಧ್ಯ ಸರ್? ವೇದಿಕೆ ಪಕ್ಕದಲ್ಲೇನೆ ಶಾಮಿಯಾನದ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಮಾಧ್ಯಮದವರಿಗೆ ಇಂಟರ್ನೆಟ್ ಅಂತೆಲ್ಲ ಫೆಸಿಲಿಟೀಸ್ ಮಾಡಿದ್ರೆ ಆಗಾಗ ಸುದ್ದಿಗಳು ಆಗಾಗಲೇ ಹೋಗ್ತಾರೆ. ಅದಕ್ಕೆ ಅಲ್ಲಿ ಅದಕ್ಕಾದಂಥ ಒಂದು ಇಲ್ಲಿ ಬಾದಾಮಿ ಸ್ಥಳೀಯ ಮಾಧ್ಯಮದವರು ಇಂಟ್ರೆಸ್ಟೆಡ್ ಅದ ಅವ್ರನ್ನ ಬಳಸ್ಕೊಂಡು ಅದು ಏನು ಖರ್ಚು ಇರುತ್ತೆ ಅದನ್ನೆಲ್ಲ ಮಾಡಿ ನಮಗೆ ಮಾಧ್ಯಮ ಸೆಂಟರ್ಗಳನ್ನು ಅಲ್ಲೇ ವೇದಿಕೆ ಮಗ್ಲ ಮಾಡೋದ್ರಿಂದ ಭಾಳ ವಿಶೇಷ ಆಗುತ್ತೆ. ಇನ್ಚಾರ್ಜ್ ಮಿನಿಸ್ಟ್ರು, MLA ಅವರು, MP ಅವರು, ಉದ್ಘಾಟಕರು ಯಾರು ಹಾಕಬೇಕು, ಅದಕ್ಕೆ ಸ್ಥಳೀಯ ಶಾಸಕರು ಆಗಿರೋದ್ರಿಂದ ತಮ್ಮಿಂದ ಒಂದು ಸ್ವಾಗತ. ಒಬ್ಬ ಇನ್ಚಾರ್ಜ್ ಮಿನಿಸ್ಟರ್ ಒಂದಿಷ್ಟು ಮಾತು, ಒಬ್ಬ ಒಳ್ಳೆಯ ಸೆಲೆಬ್ರಿಟಿಯಿಂದ ಉದ್ಘಾಟನೆ ಮಾಡಿಸಿ ಅವರೊಂದಿಷ್ಟು ಮಾತಾಡಿ ಕಾರ್ಯಕ್ರಮ ಆರಂಭ ಮಾಡಿದ್ರೆ ಕಾರ್ಯಕ್ರಮ ಬಹಳ ಚಂದ ಇರುತ್ತೆ. 12:30 ತಾವು ದಯವಿಟ್ಟು ಮುಗಿಸ್ಬಿಡ್ರಿ. ಒಂದು ನಡೆದಿರ್ತಕ್ಕಂಥ ಸಣ್ಣ ಇನ್ಸಿಡೆಂಟನ್ನು ಹೇಳಿ ಇದನ್ನು ಮುಗಿಸ್ತೀನಿ. ಲೇಟ್ ಆದರೆ ಏನಾಗುತ್ತೆ ಅಂತೇಳಿ SP ಬಾಲಸುಬ್ರಹ್ಮಣ್ಯಂ ಬಂದಿದೆ ಸರ್, ಕರಿಶಂಕರ್ ಸರ್ ಆ ವೇದಿಕೆದು ಆ ಕಾರ್ಯಕ್ರಮದ ಇನ್ಚಾರ್ಜ್ ಇದ್ದರು. ನಾವು SP ಕುಂಜಪ್ಪ ಸರ್ DC ಇದ್ರು. ನಾವು SP ಬಾಲಸುಬ್ರಹ್ಮಣ್ಯ ಅವ್ರ ಕರೆಯ ಹೋಟೆಲ್ ಬಾದಾಮಿ ಕೋರ್ಟ್ಗೆ ಹೋಗಿ 9:00ವರೆಗೆ
ಸರ್ ಇನ್ನೂ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆಯಿತು ಮಾಡೋಣ, ಏನು ತಪ್ಪಿಲ್ಲ, ಎಲ್ಲ ಕಲಾವಿದರು ನನ್ನ ಹಾಗೇನೆ ಸಣ್ಣವರು ದೊಡ್ಡವರು ಅಂತಿಲ್ಲ ಅಂತೇಳಿ 10-15 ಅವ್ರು ಪಿ ಎಫ್ ಫೋನ್ ಮಾಡಿದ್ರೆ ಮತ್ತೆ ಹೊಳ್ಳಿ ತಿರ್ಗಬೋದು ನೀವು ಸರ್ ಇನ್ನೊಂದು ಅರ್ಧ ಗಂಟೆ ಅಂತೀವಿ, ಮತ್ತೆ ಹೊಳ್ಳೋದು ಸರ್ ಇನ್ನೂ ಒಂದು ಅರ್ಧ ಗಂಟೆ ಅಂತೇಳಿ 11:30 ಆಯ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಒಂದು ಮಾತು ಹೇಳಿದರು, ಇವರೆಲ್ಲ ಲೈವ್ ಕಲಾವಿದರು, ಅದಕ್ಕೆ ನಾನು ನೆಕ್ಸ್ಟ್ ಇಯರ್ ಬಾದಾಮಿ ಬರ್ತೀನಿ ಚಾಲುಕ್ಯೋತ್ಸವಕ್ಕೆ, ನೆಕ್ಸ್ಟ್ ಇಯರ್ ಖಂಡಿತ ಬರ್ತೀನಿ ನಾನು, ಇನ್ನುಳಿದ ಕಲಾವಿದರಿಗೆ ಅವಕಾಶ ಪಡಿ ಹಿಂಗೆಲ್ಲ ಮುಂದೆ ಹಾಕೋದಾದ್ರೆ ಬೇಡ ಅಂತ ಅನ್ಸುತ್ತೆ. ಅಂದರೆ ಒಬ್ಬೊಬ್ಬ ಕಲಾವಿದರು ಅಷ್ಟು ಸೂಕ್ಷ್ಮ ಇರ್ತಾರೆ, ಜನರಿಗೆ ನೋಡಬೇಕು ಅಂತ ಆಸೆ ಇರುತ್ತೆ, ಅದಕ್ಕೆ ಕಲಾವಿದರ ಆಯ್ಕೆ ಒಳಗೆ ನಾವೇನು ಹಸ್ತಕ್ಷೇಪ ಮಾಡೋಲ್ಲ, ತಮಗೆಲ್ಲ ಗೊತ್ತಿರುತ್ತೆ ರಾಜ್ಯ ಮಟ್ಟದೊಳಗೆ ಕೆಲಸ ಮಾಡುವಂಥ ಕಲಾವಿದರು ಇರ್ತಾರೆ. ದಯವಿಟ್ಟು ಒಳ್ಳೊಳ್ಳೆ ಕಲಾವಿದರು ಬಾದಾಮಿಗೆ ಬರುವಂತಾಗಬೇಕು. ಪ್ರೊಫೆಸರ್ ಕೃಷ್ಣಗೌಡ್ರ ಅಂತ ಒಂದು ದಿವಸ ವೇದಿಕೆ ಕೊಡ್ರಿ, 1 ಗಂಟೆ ಸರ್ ಭಾಷೆ ಕುರಿತೇ ಮಾತಾಡ್ತಾರೆ, ಕನ್ನಡ ಕುರಿತೇ ಮಾತಾಡ್ತಾರೆ. ಹಿರೇಮಠ ಸರ್ ಹೇಳಿದಂಗೆ ಗೋಷ್ಠಿಗಳು ಅದು ಇದು ಅಂತೇಳಿ ಕಳೆದ ಬಾರಿ ಪ್ರಭಾಕರ್ DC ತುಂಬ ಇಂಟ್ರೆಸ್ಟ್ ಇದ್ರು, 2 ವರ್ಷ ಭಾಳ ಚೆಂದ ಕೆಲಸ ಮಾಡಿದ್ರು ನಾವು. ಆಮೇಲೆ ಇತಿಹಾಸ ತಜ್ಞರ ಕೊರತೆನೂ ಆಯಿತು, ಅಥವಾ ಬೇರೆ ಬೇರೆ ಯಾರನ್ನೋ ಸೇರಿಸಿದ್ದಕ್ಕೆ ಸರ್ ಗೋಷ್ಠಿ ಒಳಗೆ 20 ಜನ 30 ಜನ ಕುಂದ್ರಾಕತ್ತೆ. ಡಿಗ್ರಿ ಕಾಲೇಜ್ ಹುಡುಗರು ಅಂದ್ಕೊಳ್ಳಿ ಅವ್ರಿಗೇನೋ ಉಪಹಾರದ ವ್ಯವಸ್ಥೆ ಇರ್ತಿರ್ಲಿಲ್ಲ, ಹೀಗಾಗಿ ಮ್ಯೂಸಿಕಲ್ ಹೇಳಿದ್ರು ಸರ್ ಅಂಥವೆಲ್ಲ ಇವೆಲ್ಲ ಜನ ಕೂಡಿಸೋ ಕಾರ್ಯಕ್ರಮ, ಇವೆಲ್ಲ ನಾರಿಯರ ಸೀರೆ ಇವೆಲ್ಲ ಇವಕ್ಕೆಲ್ಲ ಬಂದ್ಬಿಡ್ತಾರೆ ಸರ್, ಸ್ವಲ್ಪ ಪ್ರಚಾರ ಆದ್ರೆ ಸಾಕು. ನಿಜವಾಗಿ ಆಗಬೇಕಾಗಿದ್ದು ಗೋಷ್ಠಿ ಮತ್ತು ಚಾಲುಕ್ಯರ ಕುರಿತಾದ ಮಂಥನಗಳಾಗಬೇಕಾಗಿತ್ತು. ಅದು ಯಾವ ರೀತಿಯಿಂದ ಕೊರತೆ ಆತೋ ಏನಾತೋ ಗೊತ್ತಾಗಲಿಲ್ಲ, ಅದರಿಂದ ಜನ ದೂರ ಆಗಬೇಕು. ಸೊ ಅದನ್ನು ಮಾಡಲೇಬೇಕು ಅಂತ ನಾನು ಒತ್ತಾಯ ಮಾಡೋಂಗಿಲ್ಲ. ಆದರೆ ಚಾಲುಕ್ಯ ಉತ್ಸವ ರಾಷ್ಟ್ರ ಮಟ್ಟದಲ್ಲಿ ಈ ಸಾರಿ ತಾವೆಲ್ಲ ಯುವಕರು, ತಹಶೀಲ್ದಾರ್ ಇರೋದ್ರಿಂದ, ಶಾಸಕರು ಯುವಕರು ಇರೋದ್ರಿಂದ ತಾವು ಏನಾದರೂ ಮನಸ್ಸು ಮಾಡಿ ಇದಕ್ಕೆ ರಾಜ್ಯ ಮಟ್ಟದ ಪ್ರಚಾರ ಸಿಗಬೇಕು. ದಿನಗಳನ್ನು ಕಡಿಮೆ ಮಾಡಿ ದಯವಿಟ್ಟು ಪಕ್ಕದ ಮೇಟಿಯವ್ರಿಗಾಗಲಿ ಕಾಶ್ಯಪ್ರವ್ರಿಗಾಗಲಿ ಕನ್ವಿನ್ಸ್ ಮಾಡಿ, ಇಲ್ಲ ಇದು ಇಲ್ಲಿ ನಿಂತಿತ್ತು ಇಲ್ಲೇ ಆರಂಭ ಆಗಲಿ, 2 ದಿವಸ ಉತ್ಸವ ಇಲ್ಲಿ, ಮುಂದಿನ ವರ್ಷ ಐಬೇಡಿ ಅದನ್ನು ನೆಕ್ಸ್ಟ್ ಇಯರ್ ಮೊದಲು ಹೆಂಗಿರ್ತಿತ್ತು ಅದೇ ರೀತಿ ಮಾಡಿದ್ರು ಭಾಳ ಚಲೋ ಸರ್. ಯಾಕಂದ್ರೆ ನಿಮಗೆ ಗಡಿಬಿಡಿಯೊಳಗೆ ಎಲ್ಲ ಕಡೆ ಜಿಲ್ಲಾಡಳಿತದ ದುಡ್ಡು ಹೆಚ್ಚು ಖರ್ಚಾಯ್ತು, ಕಾರ್ಯಕ್ರಮವೂ ಸರಿ ಆಗಲಿಲ್ಲ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾರ್ಯಕ್ರಮ ಆರಂಭ ಆದ 15 ನಿಮಿಷಕ್ಕೆ ಸರ್ ಮೈಕ್ ಕೈ ಕೊಟ್ಬಿಟ್ಟು ಸಿ ಯಶವಂತ್ ಅಂತ ಯಾರಾದ್ರೂ ನೋಡಿದ್ರೆ ಗೊತ್ತಾಗಿ ಸಿ ಯಶವಂತ್ ಮೈಕ್ ಆಡಿಯನ್ಸ್ ಅದರಿಂದ ಒಂದು ರೋಡಿನ ವ್ಯವಸ್ಥೆ, ಅವರಿಗೆ ವೆಹಿಕಲ್ ವ್ಯವಸ್ಥೆ ಇರಬಹುದು ಆ ಥರ. ಆಮೇಲೆ ನಮ್ಮ ಜನಸಾಮಾನ್ಯರಿಗೆ ಇವರೆಲ್ಲ ಬರಲಿಕ್ಕೆ ಈ ಎಲ್ಲ ಸಾರಿಗೆ ವ್ಯವಸ್ಥೆ ಇವೆಲ್ಲ. ಆಮೇಲೆ ಸ್ವಚ್ಛತೆ ಸರ್, ನಮ್ಮ ಹೊಸ ಸರ್ ಹೇಳ್ದಂಗೆ ನಮಗೆ ಏನು ಅಂತಂದ್ರೆ ಪ್ಲಾಸ್ಟಿಕ್ ವರ್ಜಿತ, ಒಟ್ಟ ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ ಕೊನೆಗೆ ಏನಾಗ್ತದೆ ಅಂತಂದ್ರೆ ಕ್ಲೀನ್ ಮಾಡಕ್ ಸದ ಬೇಜಾರಾಗಿರ್ಬೇಕು, ಅಷ್ಟೆಲ್ಲ ಅದು ಹರಿಕೊಂಡು ಕೂರ್ತದ. ಅದನ್ನ ಕೂಡ ನಾವು ನಿರ್ಬಂಧ ಮಾಡಬೇಕು. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಇದು ನಮ್ಮ ಪುಲ್ಕೇಶಿ, ಇದನ್ನ ನಾವೇನು ಉತ್ಸವ ಚಾಲುಕ್ಯೋತ್ಸವ ಮಾಡ್ಲಿಕ್ಕತ್ತೀವಿ ಅಂದ್ರೆ ಇಲ್ಲಿ ನಮ್ಮ ಸಂಸ್ಕೃತಿ ಆಮೇಲೆ ಕಲೆ ಇಲ್ಲೇನ ನಡೆದು ಹೋಗ್ಯದ, ಇಲ್ಲೇನ್ ಆಗಿ ಹೋಗ್ಯದ ಇದು ಎಲ್ಲರಿಗೂ ಗೊತ್ತಾಗಬೇಕು. ಇದ್ರ ಮೂಲ ಉದ್ದೇಶ ಏನು? ಚಾಲುಕ್ಯ ಉತ್ಸವ ಏನು ಅಂದ್ರೆ ಚಾಲುಕ್ಯರ ನಾಡಿದು, ಇಲ್ಲಿ ಏನ್ ನಡೆದದ, ಏನ್ ಆಗಿ ಹೋಗ್ಯದ ಮೊದ್ಲ ಅದನ್ನ ಪ್ರತಿಬಿಂಬಿಸ್ಬೇಕಾಗೈತೆ ನಾವು. ನಮ್ಮ ಈಗಿನ ಮಕ್ಕಳಿಗೆ, ನಮಗೆ ದೊಡ್ಡವ್ರಿಗೆ ಗೊತ್ತಿಲ್ಲ, ಈಗಿನ ಮಕ್ಕಳಿಗೆ ಏನಪ್ಪಾ ಅಂತಂದ್ರ ಚಾಲುಕ್ಯರು ಹೆಂಗ ಚರುಗ ಯಾವ ರೀತಿ ಬಂತು ಏನು ಅನ್ನೋದನ್ನ ಈಗಿನ ಮಕ್ಕಳಿಗಂತೂ ಏನು ಅಂದ್ರೆ ಪಠ್ಯದೊಳಗಂತೂ ಇಲ್ವೇ ಇಲ್ಲ. ಹೀಗಾಗಿ ನಮ್ಗೆಲ್ಲೇ ನಾವು ಕಿತ್ತೂರ ಪಾಠವನ್ನ, ಕಿತ್ತೂರಾಣಿ ಚೆನ್ನಮ್ಮನ ಪಾಠನೂ ಈಗ ಸಿಗ್ತಾ ಇಲ್ಲ, ನಾವೆಲ್ಲ ಹೇಳ್ತೀವಲ್ಲ. ಹಾಗಾದ್ರೆ ಅದು ನಮ್ಮ ಮಕ್ಕಳಿಗೆ ಬರಬೇಕು ಅಂತಂದ್ರೆ ನಾವು ಚಾಲುಕ್ಯರ ಕುರಿತಾದಂತ ಒಂದು ಕವಿಗೋಷ್ಠಿ, ಅಂದ್ರೆ ಒಟ್ಟಾರೆ ಈ ಚಾಲುಕ್ಯ ಮಂತ್ರೊಳಗೆ ಆಗೋದು ಅವರನ್ನೇ ಕುರಿತು ಕವಿಗೋಷ್ಠಿ, ಅದು ಮಕ್ಕಳಿಗೋಸ್ಕರ ಇರಲಿ ಅಂತ ನಂದೊಂದು. ಮಕ್ಕಳ ಕವಿಗೋಷ್ಠಿ ಮಾಡೋಣ. ಓದೋದು ಬಿಟ್ಟಾರ ಇವಾಗ, ಯಾಕೆ ಓದೋದು ಬಿಟ್ಟಾರ ನಮ್ಗೆಲ್ಲ ಗೊತ್ತೈತಿ, ನಿಮ್ ಕೈಯಾಗೆಲ್ಲ ಮೊಬೈಲ್ ಅದಾವ, ಓದೋದನ್ನ ನಾವೆಲ್ಲರೂ ಸ್ಟಾಪ್ ಮಾಡ್ಬಿಟ್ಟಿವಿ. ಅವಾಗ ಅವ್ರು ಏನ್ ಮಾಡ್ತಾರ, ಯುವಕರು ಏನ್ ಪಾರ ಅವ್ರಿಗೊಂದೊಂದೊಂದು ವಿಷಯವನ್ನ ಕೊಡೋದು ನಾವು ಕೊಟ್ಟು ಅವ್ರೇನು ಅಂತಂದ್ರೆ ಆ ವಿಷಯಗಳನ್ನ ಮಂಡನೆ ಮಾಡ್ಬೇಕಲ್ಲಿ, ಅವ್ರಿಗೆ ಇಂತಿಷ್ಟು ಟೈಮ್ ಕೊಡ್ಬೇಕು. ಆ ಟೈಮ್ದೊಳಗ ಒಂದು ಒಳ್ಳೊಳ್ಳೆ ವಿಷಯವನ್ನ ಅವ್ರು ಮಂಡನೆ ಮಾಡ್ಬೇಕು. ವೇದಿಕೆ ಮೇಲಿದ್ದವ್ರು ಹಿರಿಯರನ್ನ ಒಂದು ಇಟ್ಟು ಏನು ಅಂತಂದ್ರೆ ನೀವು ಎಲ್ಲರಿಗೂ ಅಂದ್ರೆ ಅದ್ರ ನಡೆದು ಹೋಗಿದ್ದು ಕೊನೆಗೆ ಅವ್ರ ಹತ್ರ ಒಂದು ಮೂಮೆಂಟ್ ಇತ್ತು ಅಂದ್ರೆ ನಾನು ಅಂತಲ್ಲಿ ಹೋಗಿದ್ದೆ, ನನಗೆ ಇಂಥದ್ದೊಂದು ಕೊಟ್ಟರು, ಆ ಚಾಲುಕ್ಯರದೇ ಒಂದು ಮೂಮೆಂಟ್ ಮಾಡಿ ಅವ್ರು ಕೊಡೋದ್ರಿಂದ ಅದೊಂದು ಪ್ರಶಸ್ತಿಗೂ ವ್ಯಾಲ್ಯೂ ಬರ್ತೈತಿ, ಪ್ರಶಸ್ತಿನೂ ಇದೆ. ಹೀಗೆ ಭಿನ್ನ ಭಿನ್ನಗಳನ್ನ ಎಲ್ಲವನ್ನ ನಮ್ಮ ಪರಂಪರೆ ಏನಾಗಬೇಕು ಅಂದ್ರೆ ಉತ್ತರ ಕರ್ನಾಟಕದ ಒಳಗಿರುವಂತೆ ಇದು ಬಹಳ ಒಂದು ಚಾಲುಕ್ಯೋತ್ಸವ ಇಡೀ ಮನೆಗೂ ಹೋಗಿ ಮುಟ್ಲಿ, ರಾಷ್ಟ್ರಾದ್ಯಂತ ಹೋಗಿ ಮುಟ್ಲಿ. ಆಮೇಲೆ ಏನು ಅಂತಂದ್ರೆ ಔಟ್ ಆಫ್ ಕಂಟ್ರಿ ಎಲ್ಲರಿಗೂ ಇದು ಗೊತ್ತಾಗ್ಲಿ, ಹೊರಗಿನವರು ಬಂದಿದ್ರ ಭಾಗವಹಿಸ್ಲಿ. ಕೇವಲ ನಾವೆಲ್ಲ ಇವಾಗ ಸಮಿತಿ ರಚನೆ ಬಗ್ಗೆ ಹೇಳಿದ್ರು, ಬಟ್ ನನಗೆ ಸಮಿತಿ ರಚನೆ ಬಗ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಆದಿಯಿಂದ ಅಂತ್ಯದವರೆಗೂ ಆ ಸಮಿತಿಯವರು ಇರೋರು ಅದನ್ನ ನೋಡ್ಕೋಬೇಕದು. ಯಾಕಂದ್ರೆ ಹಿಂದೆಲ್ಲ ನಾವು ಚಾಲುಕ್ಯೋತ್ಸವದಲ್ಲಿ ಭಾಗವಹಿಸಿದೊಳಗ ಯಾರು ಮಾಡ್ತಾ ಇರ್ತಾರೆ ಅವರೇ ಮಾಡ್ತಾ ಇರ್ತಾರೆ, ಕೆಲಸ ಕಾರ್ಯಗಳು ಹಲವಾರು ಇರ್ತವೆ, ಬಟ್ ಅದು ಮಾಡ್ಬೇಕು, ಅದು ಮುಗಿಯುವವರೆಗೂ ಅದು ಜವಾಬ್ದಾರಿ. ಆ ತರನಾದಂತ ಸಮಿತಿ ರಚನೆ ಇರ್ಲಿ. ಆಮೇಲೆ ಮತ್ತೆ ಲಾಸ್ಟ್ ಈ 10 ವರ್ಷದ ಹಿಂದ್ಗಡೆ 2 ಸಾರಿ ಮನೋಜ್ ಜೈನ್ ಸರ್ ಇದ್ದಾಗ ಆಗಿರ್ಬೋದು, ಮೇಘನರ್ ಸರ್ ಇದ್ದಾಗ ಆಗಿರ್ಬೋದು, ಚಾಲುಕ್ಯೋತ್ಸವ ಏನಾಯ್ತು ಅಂತಂದ್ರೆ ಅದು ಅಡಿಗೆ ಮನೆಯಿಂದ ಅಂತರಿಕ್ಷದವರೆಗೆ ಹೇಳ್ತೀವಲ್ಲ, ಚಾಲುಕ್ಯೋತ್ಸವ ಅಡಿಗೆ ಮನೆಯಿಂದ ಸ್ಟಾರ್ಟ್ ಆಯ್ತು. ಅದೇ ಸರ್ ಹೇಳಿದ್ರು ನಾರಿ ಸಿರಿ ಕಾರ್ಯಕ್ರಮ ಅಂತ. ನನ್ನ ವೈಯಕ್ತಿಕ ವಿಚಾರ ಏನಂತಂದ್ರೆ ಪ್ರಥಮವಾಗಿ ಚಾಲುಕ್ಯೋತ್ಸವಕ್ಕೆ ಕಳೆ ತಂದುಕೊಡೋದು ಮಹಿಳೆಯರು. ಮೊದಲು ಅವ್ರದ್ದು ಒಂದು ನಾರೀಶ್ರೀ ಕಾರ್ಯಕ್ರಮ ಮಾಡ್ಕೊಂಡು
ಮುಂದೆ ಹೋದ್ರೆ ಒಳ್ಳೇದು ಏನೋ ಅಂತ ನಂದು ಒಂದು ವೈಯಕ್ತಿಕ ವಿಚಾರ ಹೇಳ್ತಾ ಇದ್ದೀನಿ. ಬಳಸಬೇಕು ಅಂತ. ಅದೇ ರೀತಿಯಾಗಿ ಬಿದಿರಿನಿಂದ ಹೆಣೆದಂತ ತಟ್ಟೆಗಳನ್ನ ಬಳಸಬಹುದು, ಸ್ಟೀಲ್ ತಟ್ಟೆ ಅಥವಾ ಪ್ಲಾಸ್ಟಿಕ್ ತಟ್ಟೆಗಳ ಬದಲಿಗೆ. ಜೊತೆಗೆ ಕುಂಭವನ್ನ ಹೊರುವುದು ಆ ತರ ಏನಾದ್ರೂ ಇದ್ರೆ ಕುಂಬಾರಿಕೆಯಿಂದ ಮಾಡಿದಂತಹ ಮಡಿಕೆಗಳನ್ನ ಬಳಸಬಹುದು. ಈ ತರದ ನಮ್ಮ ಇಲ್ಲಿ ಲೋಕಲ್ ಸಿಗುವಂತಹ ಗುಡಿ ಕೈಗಾರಿಕೆಗಳ ವಸ್ತುಗಳನ್ನ ಹೆಚ್ಚಾಗಿ ಬಳಸುವುದು ಬಹಳಷ್ಟು ಸೂಕ್ತ ಅನ್ಸುತ್ತೆ. ಆಮೇಲೆ ಕಾರ್ಯಕ್ರಮವನ್ನ ನಿರ್ವಹಿಸುವಾಗ ಆಧುನಿಕ ತಂತ್ರಜ್ಞಾನ AI ಅನ್ನ ಬಳಸಿ ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಅಂತಹ ಒಂದು ವ್ಯವಸ್ಥೆಯನ್ನ ಮಾಡಿ, ಜೊತೆಗೆ ಒಂದು ಐತಿಹಾಸಿಕ ನಾಟಕವನ್ನ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಯವರೆಗೆ ಪ್ರದರ್ಶನ ಮಾಡಿದ್ರೆ ಅದು ನಮ್ಮ ಚಾಲುಕ್ಯರ ಚರಿತ್ರೆಯನ್ನ ಅತ್ಯಂತ ಮನಮುಟ್ಟುವಂತೆ, ಈಗಾಗಲೇ ನಾಟಕವನ್ನ ರಂಗಭೂಮಿ ಪ್ರಿಯರು ಬಹಳಷ್ಟು ಜನ ಇರೋದ್ರಿಂದ ಇದು ಸ್ವಲ್ಪ ಉಪಯುಕ್ತ ಅನಿಸಬಹುದು ಅಂತ ಅನ್ಸುತ್ತೆ. ಜಾಲತಾಣಗಳಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಾಲುಕ್ಯ ಉತ್ಸವದ ದಿವಸ ನಮ್ಮ ಬಾದಾಮಿಯಲ್ಲಿ ಒಂದು ಚಾಲುಕ್ಯರ ಇಮ್ಮಡಿ ಪುಲಕೇಶಿ ಮೂರ್ತಿ ಪ್ರತಿಷ್ಠಾಪನೆ ಬಹಳಷ್ಟು ನೆನೆಗುದಿಗೆ ಬಿದ್ದಿದೆ. ಈ ಮೂರ್ತಿ ಪ್ರತಿಷ್ಠಾಪನೆಗೆ ಹೃದಯ ಯೋಜನೆ ಅಡಿಯಲ್ಲಿ ಈಗಾಗಲೇ ಮೂರ್ತಿ ಕೂಡ ಸಿದ್ಧಗೊಂಡಿದೆ. ಚಾಲುಕ್ಯ ಉತ್ಸವ ವೇದಿಕೆ ಅಂತ ನಮ್ಮ ಸಚಿವರಾಗಿದ್ದಾಗ BB ಚಿಮ್ಮಗಡ್ಡಿ ಸಾಹೇಬರು ಅಲ್ಲಿ APMC ಎದುರುಗಡೆಗೆ ಸಿದ್ಧ ಮಾಡಿದ್ರು. ಅದಕ್ಕೆ ಜಾಗದ ಕೊರತೆ ಇದೆ ಅಂತ ನಾವೆಲ್ಲರೂ ಇವತ್ತಿನವರೆಗೂ ಅದನ್ನು ನಮ್ದಲ್ಲ ಅಂತ. ಈಗ ಚಾಲುಕ್ಯ ವೇದಿಕೆನ ನೀವು ಅಲ್ಲಿ ಮಾಡಿರೋದ್ರಿಂದ ಅದು ಇವತ್ತೇ ನಿನ್ನೆ ಮಾಡಿರೋದು, ಅದಕ್ಕೆ ಅಲ್ಲೇನಾದರೂ ಸ್ಥಳಾವಕಾಶವನ್ನು ನೋಡಿಕೊಂಡು ಆ ಪುಲಕೇಶಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಒಂದು ಸೂಕ್ತ. ತಮ್ಮ ನೇತೃತ್ವದಲ್ಲಿ ಮೊದಲನೇ ಚಾಲುಕ್ಯ ಉತ್ಸವ ಆರಂಭ ಆಗ್ತಾ ಇದೆ. ಆ ಉತ್ಸವಕ್ಕೂ ಕೂಡ ಹೆಚ್ಚಿನ ಮೆರುಗು ಬರಲಿದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಇನ್ನು ಈಗಾಗಲೇ ಎಲ್ಲರೂ ಮನಮುಟ್ಟುವಂತೆ ತಮ್ಮದೇ ಆದಂಥ ಒಂದು ಎಲ್ಲ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಕಲಾವಿದರು, ಸ್ಥಳೀಯರಿಗೆ, ರಾಷ್ಟ್ರ ರಾಜ್ಯ ಮಟ್ಟ ಎಲ್ಲವೂ ಸೇರಿ. ಆದರೆ ನಡೆಸ್ತಕ್ಕಂಥ ಗೋಷ್ಠಿಗಳು ಮತ್ತು ವಿಚಾರ ಸಂಕಿರಣಗಳಿಗೆ ಜನರ ಅಭಾವ ಕಾಡ್ತದೆ ಪ್ರತಿ ಬಾರಿ. ಅದು ಕೂಡ ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿ ಆ ಎಲ್ಲ ಗೋಷ್ಠಿಗಳನ್ನು ನಿರ್ವಹಣೆ ಮಾಡಿದರೆ ಒಂದು ಉಪಯುಕ್ತ ಅಂತ ನನ್ನ ಭಾವನೆ. ಚಾಲುಕ್ಯ ಉತ್ಸವಕ್ಕೆ ಮುಖ್ಯವಾಗಿ ನಮಗೆ ಇಮ್ಮಡಿ ಪುಲಕೇಶಿ ಮೂರ್ತಿ ಪ್ರತಿಷ್ಠಾಪನೆ ಆಗಲೇಬೇಕು, ಮಾಡಲಿಕ್ಕೆ ಅವಕಾಶ ಇದೆ. ತಮಗೆ ವೇದಿಕೆ ಕೂಡ ಇದೆ, ಮೈದಾನ ಇದೆ. ತಾವು ಶಾಸಕರು ಮನಸ್ಸು ಮಾಡಿದರೆ ಆ ಮೂರ್ತಿಯನ್ನು ಈ ಉತ್ಸವದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ಜಿಲ್ಲಾಡಳಿತನೇ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಸ್ಥಳೀಯ ಶಾಸಕರು ನೀವು ಅವರಿಗೆ ಹೇಳಿದ ಮೇಲೆ, ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಅಧಿಕಾರಿಗಳಿಂತನೂ ಅಲ್ಲಿ ಅಧಿಕಾರಿಗಳು ಬಂದ್ರೆ ಯಾಕಂದ್ರೆ ಹೆಚ್ಚಿನ ಬಲು ಬರುತ್ತೆ. ಇಡೀ ಇದಕ್ಕೆ ಹಿಂದೆ ಇರ್ತಕ್ಕಂಥ ಫುಡ್ನಲ್ಲಿ ಪಾಟೀಲ್ ಸಾಹೇಬ್ರಂತೆ ಇದ್ರು, ಶಿರೂರವರು, ಕರ್ಶಂಕರಿ ಅವರು, ಇನ್ನೊಂದಂತರ ಅವ್ರ ಜೋಡಿ ನಾನು ಇದ್ರಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ವಸ್ತಿ ಇದನ್ನು ಕೊಟ್ಟಿದ್ರು. ಆ ಇದರಲ್ಲಿ ಸಹಿತ ಹೆಚ್ಚಿನ ರೀತಿಯಿಂದ, ಯಾಕಂದ್ರೆ ಅನುಕೂಲ ಅನಾನುಕೂಲ ಇರೋದೇ ವಸ್ತಿಗಳಿಗೆ. ಯಾಕಂದ್ರೆ ಅವರು ಅಲ್ಲಿಂದ ಬಂದಿರ್ತಾರೆ, ಅವ್ರಿಗೆ ಐತಲ್ಲ ಯಾವುದೇ ವಾಹನದ ತೊಂದರೆ ಆಗಲಾರ್ದಂಗೆ. ಇನ್ನುಳಿದಂತೆ ಯಾಕಂದ್ರೆ ಬದಾಮಿಯಲ್ಲಿ ಇರ್ತಕ್ಕಂಥ ವಾಹನ ಕಡಿಮೆ, ಆದ್ರಿಂದ ಡಿಸ್ಟಿಕ್ ಇಂದ ತರಿಸ್ಬೇಕಾಗತ್ತೆ. ಯಾಕಂದ್ರೆ ಅವರು ರೈಲ್ವೆಗೆ ಬರ್ತಾರೆ. ಎಷ್ಟೋ ಜನ ಐತಲ್ಲ, ಯಾಕೆ ರೈಲ್ವೆ ಸಂಪರ್ಕ ಜಾಸ್ತಿ ಆಗಿರೋದ್ರಿಂದ ರೈಲ್ವೆಗೆ ಬರ್ತಿರ್ತಾರೆ. ಅವ್ರಿಗೆ ಐತಲ್ಲಿ ಕನೆಕ್ಟ್ ಮಾಡಿಕೊಂಡು ಅವ್ರಿಗೆ ಐತಲ್ಲಿ ವಸ್ತಿ, ಒಬ್ಬೊಬ್ರು 5 ಸ್ಟಾರ್ ಅಲ್ಲಿ ಇರ್ತಾರೆ, ಸಣ್ಣ ಇದರಲ್ಲಿ ಇರ್ತಾರೆ. ಎಲ್ಲದಕ್ಕೂ ಇದು ಮಾಡಬೇಕಲ್ಲ. ಇಡೀ ಡಿಸ್ಟಿಕ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ವಸತಿ ಗೃಹಗಳಿಗೂ ನಾವು ಐತಲ್ಲ ಇದಕ್ಕೆ ಇನ್ನೊಂದ್ ಸ್ವಲ್ಪ ನಂತರ ಸಾಯಂಕಾಲ ಮಾಡಿದ್ರೆ ಸ್ಥಳೀಯ ಕಲಾವಿದರ ಹಾಡುವುದನ್ನು ನೋಡ್ಬೇಕಾಗತ್ತೆ. ನಾವು ಚೇರ್ ಮುಂದೆ ಅಷ್ಟೇ ನೋಡ್ಬೇಕಾಗತ್ತೆ. 4 ಗಂಟೆ ಕೊಡ್ತಾರೆ ನಮಗ. ನಾವು ಪ್ರತಿ ಸಲ ಕಾರ್ಯಕ್ರಮಕ್ಕೆ ಹೋದಾಗ 4 ಗಂಟೆ ಕೊಟ್ಟಿರ್ತಾರೆ. 4ರಿಂದ ಒಬ್ಬನು ಯಾರು ಇರಂಗಿಲ್ಲ, ವೇದಿಕೆ ಮ್ಯಾಗನು ಒಬ್ಬರು ಇರಂಗಿಲ್ಲ. ನಾನಾ ಹಾಡ್ಬೇಕು. ಕಣ ಇವಾಗ ಲಕೋಟೆ, ಅಂಚೆ ಲಕೋಟೆಯಾಗಿ ಇದು ಆಗಿದೆ ಸರ್. ಅದೇ ತರ ಗುಳೇದಗುಡ್ಡ ಕಣವನ್ನ ಅಲ್ಲಿ ಬರುವಂತ ಸನ್ಮಾನಿತರಿಗೆ 2 ಮೀಟರ್ ಶಾಲ್ ಹಾಕ್ತಿವ್ರ ಸರ್. ಆ ಥರ ಶಾಲ್ ಹಾಕಿ ಅದನ್ನ ಬೆಟ್ಟಿಗೆ ತರಬೇಕು ಅಂತ ಹೇಳಿ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಗ್ರಾಮೀಣ ಸೊಗಡನ್ನ ತಿಳಿಸುವಂತ ಮತ್ತು ಅವ್ರ ಎಲ್ಲ ಸಾಕ್ಷ್ಯಗಳನ್ನ ತೋರಿಸುವ ಹಾಗೆ ಆ ಮೆರವಣಿಗೆ ಸಂದರ್ಭದಲ್ಲಿ ಸ್ತಬ್ಧ ಚಿತ್ರಗಳನ್ನ ಬಳಕೆ ಮಾಡ್ಕೊಳ್ಳೋದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು. ಇನ್ನು ಎರಡನೇದು ಏನಂದ್ರೆ ಸರ, ಇದು ಪ್ರಚಾರ ಆಗುವುದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ, ಅತ್ಯುತ್ತಮ ಆಗ್ತಾ ಇದೆ ಅಂತಕ್ಕಂಥ ನಮ್ಮ ಈ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಾಲುಕ್ಯರ ಇತಿಹಾಸದ ಸ್ಮಾರಕಗಳನ್ನಾಗಲಿ, ಸ್ತಬ್ಧ ಚಿತ್ರಗಳನ್ನಾಗಲಿ
ತಿಳಿಸುವಂತ ವ್ಯವಸ್ಥೆಯನ್ನ ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ಗಣನೀಯ ಪ್ರಮಾಣದಲ್ಲಿ ಮಾಡಬೇಕು. ಒಂದ್ ವಿಚಾರ, ಸಮಯ ಬಹಳ ಮಹತ್ವ ರೀ ಸರ್. ಸಮಯಕ್ಕೆ ಆ ವೇದಿಕೆ ಮೇಲೆ ಸಮಿತಿಗಳನ್ನು ಮಾಡ್ತಾ ಇದ್ದೀರಲ್ಲ ತಾವು, ದಯವಿಟ್ಟು ಆ ಸಮಿತಿಗಳಿಗೆ ಆ ಎಲ್ಲಾ ಸಮಿತಿ ಇರತಕ್ಕಂತ ಮಂದಿಗಳನ್ನ ಕೊಡೋದಕ್ಕೆ ಒಬ್ಬ ಮುಖ್ಯಸ್ಥರನ್ನಾಗಿ ಮಾಡಿದ್ರೆ ಇನ್ನೂ ಅತ್ಯುತ್ತಮ ಕಾರ್ಯಕ್ರಮ. ಎಲ್ಲ ಐತಿಹಾಸಿಕ ಶಿಲ್ಪಕಲೆಗಳಿಗೆ ವಿದ್ಯುತ್ತಿನ ಅಲಂಕಾರವನ್ನ ಮಾಡಬೇಕು. ಹಾಗೆ ಪ್ರವಾಸಿಗರಾಗ್ಲಿ ಸ್ಥಳೀಯರಾಗ್ಲಿ ಹೋಗ್ಲಿಕ್ಕೆ ಮಾರ್ಗಸೂಚಿಗಳನ್ನ ಬಿಡಬೇಕು. ಯಾವ ರೀತಿಯಿಂದ ಯಾವ ರೂಟಿಗೆ ಹೋದ್ರೆ ನಾವು ಯಾವ ದೇವಾಲಯಗಳನ್ನ ನೋಡಬಹುದು ಅಥವಾ ಯಾವ ಪ್ರಾತ್ಯಕ್ಷಿಕೆಗಳನ್ನ ನೋಡಬಹುದು ಅನ್ನೋದನ್ನ ಈಗಾಗಲೇ ಅವು ಹಾಳು ಬಿದ್ಬಿಟ್ಟವು. ಎಷ್ಟೋ ಕಡೆ ಅವುಗಳನ್ನ ಬೇರೆ ಬೇರೆ ಕೆಲಸ ಎಲ್ಲೋ ಒಂದ್ ಕಡೆ ಇನ್ಪುಟ್ಸ್ ಬರ್ಬೇಕಾಗತ್ತ, ನಿಮ್ಮ ಅಭಿಪ್ರಾಯಗಳನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಒನ್ ಸೈಡೆಡ್ ಆಗ್ಬಿಡ್ತೀವಿ, ನಾವು ಮಾಡಿದ್ದೆ ಕರೆಕ್ಟ್ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಆ ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಸ್ವಲ್ಪ ಮೆಲುಕು ಹಾಕೊಂಡ್ಬಿಟ್ಟು ಭಾಳ ಒಳ್ಳೆ ಸಜೆಷನ್ಸ್ ಬಂದವು, ಭಾಳ ಬ್ಯೂಟಿಫುಲ್ ಅದಾವ. ನನಗಂತೂ ಇಷ್ಟ ಆಗಿದ್ದರೆ ನಾವು ಆದಷ್ಟು ಬರ್ಕೊಳಕ್ಕೆ ಪ್ರಯತ್ನ ಮಾಡಿ, ಆಮೇಲೆ ನಾವು ತಿದ್ಕೊಳ್ಳೋದಕ್ಕೂ ಏನು ಸಂಬಂಧಪಟ್ಟೈತೆ ಅದನ್ನು ಬರ್ಕೊಂಡಿದ್ದು. ಮುಖ್ಯವಾಗಿ ಕೆಲವೊಂದು ವಿಷಯವನ್ನು ಭಾಳ ಚರ್ಚೆ ಮಾಡೋಕ್ಕೆ ಹೋಗಂಗಿಲ್ಲ. ಒಂದು ಇಂಪಾರ್ಟೆಂಟ್ ಅಂದ್ರೆ ಸಮಿತಿಗಳ ರಚನೆ ಆಗಬೇಕು. ಸಮಿತಿ ಎಷ್ಟು ಲೇಟ್ ರಚನೆ ಆಗತ್ತೋ ಅಷ್ಟು ಲೇಟ್ ಕೆಲಸ ಆಗತ್ತೆ. ಸೊ ಅದಕ್ಕೆ ನೀವು ಯಾರ್ಯಾರು ಬಂದಿರಿ, ನಿಮಗೆ ಇನ್ನೂ ಒಂದು 10-15 ನಿಮಿಷ ಲೇಟ್ ಆದ್ರೂ ಚಿಂತಿಲ್ಲ. ದಯಮಾಡಿ ತಮ್ಮ ಹೆಸರು, ತಮ್ಮ ಕಾಂಟ್ಯಾಕ್ಟ್ ನಂಬರ್ಸು, ತಮ್ಮ ಅಡ್ರೆಸ್, ಲೊಕೇಶನ್ ಅಡ್ರೆಸ್ ಅವನ್ನೆಲ್ಲ ಕೊಟ್ಟು ತಾವು ಹೋಗ್ಬೇಕು. ಫಸ್ಟ್ ಒಂದು ಅದ್ರಾಗ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡಿ, ಈಗ ನಿಮಗಾಗಲೇ ನಾವು ಏನು ಕೇಳ್ತೀವಪ್ಪ ಅಂತಂದ್ರೆ, ನೀವು ಒಬ್ಬರು ಪತ್ರಿಕಾ ಬಾಂಧವರು ಅದಾರಿಲ್ಲ, ಅವ್ರೇನ್ ಮಾಡ್ತೀವಿ, ನಾವು ಯಾವುದೋ ಒಂದು 10-12 ಸಮಿತಿಗಳನ್ನ ರಚನೆ ಮಾಡ್ಯಾರ. ಈಗಾಗಲೇ ಒಂದು ಕಮಿಟಿ ಫಾರ್ಮೇಶನ್ಸ್ ಆಲ್ರೆಡಿ ಆಗೈತೆ ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನಾಗ. ಅವು ಎಲ್ಲ ಯೂನಿಫಾರ್ಮ್ ಆಗಿರ್ತಾವೆ, ಅವ್ನು ನಾವು ಬದಲಾವಣೆ ಮಾಡಕ್ಕೆ ಹೋಗಿರಲ್ಲ. ಯಾಕಂದ್ರೆ ನಾರ್ಮಲಿ ವಾಟರ್ದಾಗಿರ್ಬೋದು, ಊಟದಾಗಿರ್ಬೋದು, ಇನ್ನೊಂದು ಅಲ್ಲೇ ಇದ್ರದ್ದು ಅಂತ ಹಿಂಗಿರ್ತಾವೆ. ಬಟ್ ಅವ್ನು ಹೊರತುಪಡಿಸಿ ನಾವು ಒಂದಿಷ್ಟು ಮಾಡ್ಕೊಂಡಿದ್ದು ಯಾವ ಇದ್ದು ಅಂದ್ರೆ ಆ ಸಮಿತಿ ಒಳಗೂ ಸತ ರಚನೆ ಮಾಡುವಂಥ ಕೆಲಸ ಮಾಡು. ಬಟ್ ಈಗ ಆ ಸಮಿತಿ ಒಳಗೆ ನೀವೇನು ಮಾಡ್ಬೇಕು, ಈಗ ಪತ್ರಿಕಾ ಬಾಂಧವರು ಅದಾರಪ್ಪ ಅಂದ್ರೆ ಇವ್ರು ಏನು ಹೇಳ್ತಾರಂದ್ರೆ, ಸಾವ್ಕಾರ ನಾನು ಐಮ್ ಗುಡ್, ಈಗ ನೀವು ನಮಗೆ ಹೋಗೋ ಮುಂದೆ ಬರಿಬೇಕು, ನಂಬರ್ ಮುಂದೆ ಬರಿಬೇಕು. ಏನಂದ್ರೆ ನಾವು ಹೆಚ್ಚು ಕಡಿಮೆ ಸಾಹಿತಿಗಳು, ನಾವು ಪತ್ರಿಕೆಯವರು, ಅಥವಾ ನನಗೆ ಇಂಟ್ರೆಸ್ಟ್ ಯಾವ್ದೈತಿ. ಈಗ ಇಲ್ಲಿ ಬಾರವಲಿ ಸರ್ ಅದರ ಅವರು ಚಿತ್ರಕಲಾದಾಗ ಭಾಳ ಈಸ್ ವೆರಿ ಗುಡ್ ಇನ್ ಆಕ್ಟ್. ಅವ್ರು ಅದರ ಬರೆದ್ರೆ ನಾವು ಅವ್ರನ್ನ ಈಗ ಸೇರ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಜೊತೆಗೆ ನಾವೇನು ಮಾಡ್ತೀವಿ, ನಮ್ಮ ಸಮಿತಿ ಏನು ಹೆಡ್ಸ್ ಅದಾರ ಇವರು ಕಾಂಟ್ಯಾಕ್ಟ್ ಮಾಡಿ ಇನ್ನು ಯಾರ್ಯಾರ ಹೆಸರುಗಳು ಕೊಡಕ್ಕೆ ಬರುತ್ತೆ ಆ ಹೆಸರುಗಳನ್ನ ಆ ಸಮಿತಿ ಒಳಗೆ ಈಗ ಸೇರ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಮಗೆ ಮತ್ತೊಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಆ ಸಮಿತಿ ರಚನೆ ಮಾಡ್ಬೇಕಾದ್ರೆ ಮತ್ತೆ ನಿಮ್ಮನ್ನ ನಾವು ಹುಡುಕ್ಬೇಕು, ಅವೆಲ್ಲ ಭಾಳ ಕಷ್ಟ ಆಗ್ತದೆ. ನೀವು ಯಾರ್ಯಾರು ಬಂದಿರಿ, ಯಾವ ಸಮಿತಿ ಒಳಗೆ ನೀವು ಕೆಲಸ ಮಾಡಕ್ಕೆ ಇಷ್ಟಪಡ್ತೀರಿ, ಸಮಿತಿಗಳು ರಚನೆ ಮಾಡೋದಾಗಲಿ, ಅನುದಾನ ಹೇಗೆ ತಗೋಬೇಕಂತಾಗಲಿ ಇದ್ರ ರೀತಿಯಿಂದ ಚರ್ಚೆ ಮಾಡೋಣ ಅಂತ ಹೇಳಿದಾಗ ಅಧಿಕಾರಿ ವರ್ಗದಿಂದ ಏನು ಸಲಹೆಗಳು ಬಂದಿದ್ದಾವೆ ಈಗೆಲ್ಲ ನಾವು ತೆಗೆದುಕೊಂಡಿದ್ದೀವಿ. ಈ ಸಾರ್ವಜನಿಕರು ಶಿರ್ಸಿ ಸರ್ ಆಗಲಿ, ಹಿರಿಯರಾದ ಹಿರೇಮಠ್ ಸರ್ ಆಗಲಿ, ಇನಾಮದಾರರಾಗಲಿ, ನಮ್ಮ ಮಹೇಶ್ ಅವರಾಗಲಿ ಎಲ್ಲರೂ ಈಗ ಸಲಹೆ ಸೂಚನೆ ಕೊಟ್ಟಿದ್ದೀರಿ. ನಮ್ದು ಉತ್ಸವ ಬಗ್ಗೆ ಏನೈತೆ ಅಂತಂದ್ರೆ, ನಾನು ಈ ಹಿಂದೆ ಗುಲ್ಬರ್ಗದಲ್ಲಿದ್ದೆ, ಅಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಮಾಡಿದೆ ಸರ್. ತುಂಬಾ ದುಂದು ವೆಚ್ಚ ಮಾಡಿದ್ರು, ಸುಮಾರು 20 ಕೋಟಿ ಖರ್ಚಾಯಿತು. ಏನಾಗುತ್ತಂದ್ರೆ ಉತ್ಸವದಲ್ಲಿ ಜನಗಳು ಹೇಗಿದ್ದಾರೆ ಅಂತಂದ್ರೆ, ನಾನು ಹಿಡ್ಕೊಂಡು ಹೇಳ್ತೀನಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಂತಂದ್ರೆ ಮೋರ್ ಆಫ್ ಎಂಟರ್ಟೈನ್ಮೆಂಟ್ ನೋಡ್ತಾರೆ. ನ್ಯಾಷನಲ್ ಲೆವೆಲ್ ಸಿಂಗರ್ಸ್ ಬಂದ್ರೆ ಜನ ಬರ್ತಾರೆ, ಅಥವಾ ಲೋಕಲ್ ಸಿಂಗರ್ಸ್ ಆಗಲಿ ಅಂತ ಬಂದ್ರೆ ಆ ಉತ್ಸವ ಕಡಿಮೆ ಇರುತ್ತೆ. ಅದು ಏಕೆ ಅಂತ ಗೊತ್ತಿಲ್ಲ, ನಾವು ಬೆಳೆದಂಥ ಪರಿಸ್ಥಿತಿಯಲ್ಲಿ ಅಂಥವು ಬಂದಿರ್ತವೆ. ಸೊ ನಾವು ಅಂಥವನ್ನು ಕಡಿಮೆ ಮಾಡಿದೇವಪ್ಪ ಅಂತಂದ್ರೆ ಜನಗಳು ಅನಿವಾರ್ಯ ಕಾರಣದಿಂದಾಗಿ ನೋಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಸರ್ ನಂದು ಒಂದೇ ಒಂದು ಸೆಷನ್ ಅಂತಂದ್ರೆ, ತಾವು ಹೇಳಿದಾಗೆ ಎಲ್ಲ ಕಾರ್ಯಕ್ರಮ ಮಾಡೋಣ, ಬಟ್ ಫಿಲ್ಮ್ ಸ್ಟಾರ್ಸು ಅಂಥವನ್ನೆಲ್ಲ ಸ್ವಲ್ಪ ನಾವು ಕಡಿಮೆ ಮಾಡಿದ್ರೆ ಖರ್ಚು ಕಡಿಮೆ ಆಗುತ್ತೆ ಸರ್, ಮತ್ತೆ ಇದನ್ನು ಮಾಡ್ಬೋದು ಅಂತ ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ಸರ್. ಅದು ಬಿಟ್ಟರೆ ಇನ್ನೊಂದು ಏನಾಗುತ್ತೆ ಸರ್, ಪ್ರೋಟೋಕಾಲು ಮತ್ತು ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ, ನಂದೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಲೋಕಲ್ ನಮ್ಮ ಜನ ಇರ್ತಾರಲ್ಲ ಅವ್ರ ವ್ಯವಸ್ಥೆಗಳನ್ನ ಕಡಿಮೆ ಬಿಡಬೇಕು, ಹೊರಗಿನವ್ರು ಬಂದರೆ ಅವಕಾಶ ನಾವು ಕೊಡ್ಬೇಕು. ಏನಾಗುತ್ತಂದ್ರೆ, ಇವರು ನಮ್ಮ ಶಿರ್ಸಿ ಸರ್ ಹೇಳಿದ್ರು ಅಧಿಕಾರಿ ವರ್ಗದವರು ಜಾಸ್ತಿ ಕುಂತಿರ್ತಾರೆ, ಅವರ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಅಂತ ಹೇಳಿದ್ರು. ಅದನ್ನು ಒಳಗೊಂಡಂತೆ ನಮ್ಮ ಸ್ಥಳೀಯವರು ನಾವು ಪ್ರೋಟೋಕಾಲ್ ಮಾಡ್ಬೇಕು ಜನಗಳಿಗೆ. ಹೊರಗಿನವ್ರು ಬಂದರೆ ನಾವೆಲ್ಲ ಅವಕಾಶ ಮಾಡಿಕೊಡ್ಬೇಕಂತ ನಮ್ಗೆ ಕೇಳ್ಕೊತೀವಿ. ಏನಾಗುತ್ತಂದ್ರೆ ನಮ್ಮ ಸಿಬ್ಬಂದಿ ವರ್ಗದೊಳಗೂ ಅವ್ರಿಗೂ ಅದರ ಉತ್ಸವ ನೋಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರುತ್ತೆ. ಅವರು ಒಂದು ಸ್ವಲ್ಪ ಟೈಮ್ ಆದಮೇಲೆ ಏನು ಮಾಡ್ತಾರೆ, 1 hour 2 hour ಮಾಡಿದ್ಮೇಲೆ ಹೋಗಿ ನೋಡ್ಬೇಕಂತ ಒಂದು ಅವಕಾಶ ಬಿಡ್ತಾ ಇರ್ತಾರೆ. ಸೊ ಅವ್ರಿಗೂ ನಾವು ಸ್ವಲ್ಪ ಟೈಮ್ ಗ್ಯಾಪ್ ಕೊಡ್ತಾ ಇರ್ತೀವಿ. ದಯವಿಟ್ಟು ಅದನ್ನು ತಾವು ಕೂಡ ಅದನ್ನು ಸಹಕರಿಸ್ಬೇಕಂತ ಹೇಳ್ತಾ, ಇನ್ನು ಮುಂದುವರೆದಂಗೆ ನಾವು ಅಧಿಕಾರಿ ವರ್ಗದವ್ರು ನೆಪ ಮಾತ್ರ ಇರ್ತೀವಿ,
ತಾವು ಆಕ್ಚುಲಿ ಉತ್ಸವಕ್ಕೊಂದು ಕಳೆ ತರಬೇಕಂತ ಹೇಳ್ತಾರೆ. ಕೊಟ್ರೆ 5 ನಿಮಿಷಕ್ಕೆ ಸರ್ ಕ್ಲೋಸ್ ಮುಂದೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ನಾವು ಸ್ಟೇಟ್ ಫಾರ್ವರ್ಡ್ ಆಗಿ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು. ಮತ್ತು ಇನ್ನೊಂದು ಕೊನೆಯ ವಿಷಯ ಹೇಳ್ಬಿಡ್ತೀನಿ ನಾನು. ಈ ಸ್ಮರಣ ಸಂಚಿಕೆ ವಿಚಾರಕ್ಕೆ ಬಂದಾಗ ಅಲ್ಲಿ ಸ್ಮರಣ ಸಂಚಿಕೆಗೆ ಒಳ್ಳೆಯ ಸಾಹಿತಿಗಳನ್ನು ಆಯ್ಕೆ ಮಾಡಿ ಇಡೀ ಸ್ಥಳೀಯವಾಗಿರ್ತಕ್ಕಂಥ ಇತಿಹಾಸದ ಪರಿಕಲ್ಪನೆ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ವಿಷಯ